ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನು ಕಳೆದುಕೊಂಡ ಬಾಲಕ ಶಿವಣ್ಣ ತಂದೆ ಮತ್ತು ಅಕ್ಕನ ಆಳ್ವಿಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಮನೆಯೊಂದನ್ನು ಬಾಡಿಗೆಗೆ ಹಿಡಿದು ತಾವೇ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಾ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಯಾನಯತಿಗಳು ನಡೆಸುತ್ತಿದ್ದ ವಸತಿ ಶಿಕ್ಷಣವನ್ನು ಪಡೆಯಲು ಮಠಕ್ಕೆ ಆಗಮಿಸುವ ದೃಶ್ಯ ಇದೀಗ ನಿಮ್ಮ ಮುಂದೆ. ಅಜ್ಜ ಅವ್ರಿಗೆ ಅರ್ಪಿತು. ನನ್ನ ಹೆಸರು ಶಿವಣ್ಣ. ಮೆಟ್ರಿಕ್ಯುಲೇಷನ್ ಮುಗಿಸಿದೀನಿ. ಮುಂದೆ ಓದ್ಬೇಕಂತ ಬಹಳ ಆಸೆ ಇದೆ. ಅದಕ್ಕೆ ನಿಮ್ಮ ಆಶಯ ಕೇಳ್ಕೊಂಡು ಬಂದೆ. ಇಲ್ಲಿರೋದಕ್ಕೆ ಸ್ವಲ್ಪ ಅವಕಾಶ ಕೊಟ್ಟರೆ. ಒಳ್ಳೇದು ಮಾಡಿ. ಇನ್ನೊಂದು ಸಲ ನೀನು ಇಲ್ಲಿಗೆ ಬಂದಿದ್ದೆ ಅಲ್ವಾ? ಬಾ ಶಿವಣ್ಣ ಬಾ. ಇಷ್ಟು ದಿನ ಎಲ್ಲಿದ್ದೋ ನೀನು? ಬಾ ಕುಳಿತು. ನಿನ್ನನ್ನೇ ಎದುರು ನೋಡ್ತಿದ್ದೆ. ಇಡೀದನ್ನ ಚೆನ್ನಾಗಿ ಓದ್ಕೊ. ಮಹಾಪ್ರಸಾದವಾಗಿ ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಗಳಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯರಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳು ಲಿಂಗೈಕ್ಯರಾದರೆಂಬ ಸುದ್ದಿಯನ್ನು ತಿಳಿದು ಮಠಕ್ಕೆ ಧಾವಿಸುವ ದೃಶ್ಯ ಇದೀಗ ನಿಮ್ಮ ಮುಂದೆ. ಶಿವಣ್ಣ ಮರುಳಾರಾಧ್ಯರ ನಂತರ ಮಠದ ಉತ್ತರಾಧಿಕಾರಿ ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸುತ್ತಾರೆ. ಸಿದ್ಧಗಂಗರ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ. ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಎಂದರೆ ಎಲ್ಲದರಿಂದಲೂ ವಿರಕ್ತನಾಗುವುದಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ನಗಿನ ಮೇಲೆ ನಡೆದಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರದಿಂದ ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟವಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು. ಆ ಸಿದ್ಧಗಂಗರ ಕೃಪೆ ಸದಾ ನಿನ್ನ ಮೇಲಿರಲಿ. ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಹೇಳು ಹೇಳು ಶಿವಣ್ಣ. ಶಿವಣ್ಣ 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 ಅಜ್ಜಾಜಿ ಶಿವಣ್ಣ, ನಾನು ಕೇಳಿದ ವಿಷಯ ನಿಜಾನ? ಏನಪ್ಪಯ್ಯ? ಸನ್ಯಾಸತ್ವ ಸ್ವೀಕರಿಸಿ ಈ ಮಠಕ್ಕೆ ಉತ್ತರಾಧಿಕಾರಿ ಆಗುತ್ತಿದೆಯಂತೆ. ಹೌದಪ್ಪಯ್ಯ. ಅಜ್ಜವ್ರು ಹೇಳಿದ್ದು ಆಯ್ತು, ನಾನು ಒಪ್ಪಿದ್ದು ಆಯ್ತು. ನಿಂಗೆ ತಲೆಯಲ್ಲಿ ಕಟ್ಟಿದೆಯಾ? ಚೆನ್ನಾಗಿ ಓದಿ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀಯ ಅನ್ಕೊಂಡಿದ್ದೆ. ಆಮೇಲೆ ನಿಂಗೆ ಲಗ್ನ ಮಾಡಿ ನೆಮ್ಮದಿಯಿಂದ ಕಣ್ ಮುಚ್ಚಿದ್ರೆ ಆಯ್ತು ಅನ್ಕೊಂಡ್ರೆ ಅದೇ ನೀನು ಸನ್ಯಾಸಿ ಆಗ್ತೀನಿ ಅಂತೀಯಲ್ಲ. ಇದೆಲ್ಲ ಬೇಡ ನನಗೆ. ಇರೋ ಆಸ್ತಿ ಪಾಸ್ತಿ ನೋಡಿಕೊಂಡು ರಾಜನ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನನಗೆ ಈ ಮದ್ವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯವನ್ನೇ ಈ ಮಠದ ಉತ್ತರಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುವುದು. ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಸಿದ್ಧಗಂಗಾ, ಎಲ್ಲ ನಿನ್ನ ಆಟ. ಶಿವಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಾನು ನಿರ್ಧಾರ ಮಾಡಿದ್ದೀನಿ ಗುರುಗಳೇ. ಈಗಲೇ ವಿದ್ಯುಕ್ತವಾಗಿ ದೀಕ್ಷೆ ಕೊಡಿ. ಇಲ್ಲವಿದ್ದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ.
ಮಾತಲ್ಲ. ಅನ್ನದಾಸೋಹ ಶಿಕ್ಷಣದ ಎಲ್ಲಾ ಜವಾಬ್ದಾರಿಗಳನ್ನ ನೀನೇ ಓಡಬೇಕು. ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಹಸಿದಾಗ ಅನ್ನ ನೀಡುವಾಗ ದಾನಿಯಾಗಲ್ಲ, ದಾಸನಾಗಿ ಉಣಬಡಿಸುತ್ತಾನೆ. ಬಡವರಲ್ಲಿ ದೇವರೆಲ್ಲವೂ ಪರಿಪಾಠ ಹೀಗೆಂದು ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಅದರಂತೆಯೇ ನಾನು ನಡೆದುಕೊಳ್ಳುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶಿವಣ್ಣ ತಗೋ. ಅನ್ನದಾಸೋಹ ಜ್ಞಾನದಾಸೋಹವನ್ನು ಬೇಡಿ ಬಂದವರಿಗೆ ಎಂದಿಗೂ ನಿಲ್ಲಿಸಬೇಡ. ಜೈ ಸಿದ್ಧಗಂಗ. ಜೈ ಸಿದ್ಧಗಂಗ. ಜೈ ಜೈ ಸಿದ್ಧಗಂಗ. ಜೈ ಸಿದ್ಧಗಂಗ. ಜೈ ಸಿದ್ಧಗಂಗ. ಬೆಳಗಾಯ್ತು ಅಂದ್ರೆ ಸಾಕು, ಅಯ್ಯ ಸ್ವಾಮಿ ಶಿವಶಂಕರ ಅಂತ ಬಂದ್ಬಿಡ್ತಾರೆ. ಏನ್ ಸ್ವಾಮಿಗಳೇ, ಏನಾಗ್ಬೇಕಿತ್ತು? ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೆಯುತ್ತಿದೆ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿದ್ರೆ ಆ ಸಿದ್ಧಗಂಗ ಹಂಗಂತ ನಾನೇನಾದ್ರೂ ನಿಮ್ಗೆ ಕೊಟ್ರೆ ನನ್ ಮಗ ನನ್ನನ್ನು ಈ ಮನೆಯಿಂದ ಹೊರಹಾಕ್ತಾನೆ. ಎಲ್ಲರೂ ಈ ಮನೆಯಿಂದ ಒಂದಲ್ಲ ಒಂದಿನ ಹೊರ ಹೋಗೋರೆ. ಇರೋವರೆಗೂ 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗ ಒಳ್ಳೇದ್ ಮಾಡ್ತಾನೆ. ಓಹೋ ಹೌದಾ, ನಿಮ್ ಸಿಕ್ಕಮ್ಮ ಅಷ್ಟೊಂದು ಒಳ್ಳೆವ್ನಾ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇಲ್ಲೇ ತಗೊಳ್ಳಿ. ಇದರಲ್ಲಿ 700 ರೂಪಾಯಿ ಇದೆ. ಹಾಳಾಗಿ ಗೆದ್ದು ತಿಂದು ಎಲ್ಲ ಹಾಳಾಗಿ ಹೋಗಿದೆ. ಇದನ್ನು ತಗೊಂಡು ನನಗೆ ಹೊಸ ನೋಟಾಗಿ ಬದಲಾಯಿಸಿ ಕೊಟ್ರೆ ನಾನು ನಿಮ್ಗೆ ಏನ್ ಸಹಾಯ ಬೇಕಿದ್ರು ಮಾಡ್ತೀನಿ. ಹಾಗೆ ಆಗಲ್ಲ. ನಾಳೆ ಮಠಕ್ಕೆ ಬಂದು ನಿಮ್ಮ ಹೊಸ ಹಣವನ್ನು ತೆಗೆದುಕೊಂಡು ಹೋಗಿ. ಸ್ವಾಮಿಗಳಿಗೆ ಅಡ್ಬಿದ್ದೆ. ಓಹೋ ಚಿಕ್ಕಣ್ಣ, ನಿಮ್ಮನ್ನೇ ಎದುರು ನೋಡ್ತಿದ್ದೆ. ಅವತ್ತು ಯಾಕೆ ಬರಲಿಲ್ಲ? ಬರ್ಬೇಕಿತ್ತಲ್ವ? ಇರ್ಲಿ ತಗೊಳ್ಳಿ. ಯಾಕೆ, ಏನಾಯ್ತು? ಇದು ನೀವು ಅವತ್ತು ಹಣ ಬದಲಾಯಿಸಿ ಕೊಡಿ ಅಂತ ಕೊಟ್ಟಿದ್ರಲ್ಲ, ಅದೇ ಹಣ. ಬದಲಾಯಿಸಿದ್ದೀನಿ, ತಗೊಳ್ಳಿ. ಬೇಡ ಗುರುಗಳೇ, ಬೇಡ. ನಾನು ನಿಮ್ಮನ್ನು ತಪ್ಪಾಗಿ ತಿಳಿದು ನಿಮ್ಮನ್ನು ಅವಮಾನಿಸಿ ಬಿಟ್ಟೆ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಬ್ರಿಗೂ 1 ರೂಪಾಯಿ ಕೊಡ್ಲಿಲ್ಲ. ಬಡ್ಡಿ ವ್ಯವಹಾರದಲ್ಲಿ ಗಂಟೆಗೆ ಗಂಟು ಮಾಡಿ ಕೂಡಿಟ್ಟೆ ಹೊರತು ಜನಗಳ ಪ್ರೀತಿ ಸಂಪಾದನೆ ಮಾಡಲಿಲ್ಲ. ಇವತ್ತು ನನ್ನ ಹೆಂಡತಿ ಮೊಮ್ಮಕ್ಕಳು ಎಲ್ಲರೂ ನಾನು ಬಿಟ್ಟು ದೂರ ಹೋಗ್ಬಿಟ್ರು. ಅವರ ಇಲ್ಲದ ಮೇಲೆ ಈ ಹಣ ತಗೊಂಡು ನಾನು ಏನ್ ಮಾಡ್ಲಿ ಸ್ವಾಮಿ? ತಗೊಳ್ಳಿ, ಇದರಲ್ಲಿ 4,000 ರೂಪಾಯಿ ಇದೆ. ಇದನ್ನು ತೆಗೆದುಕೊಂಡು ಮಠದ ಕಾರ್ಯಗಳಿಗೆ ಉಪಯೋಗಿಸಿಕೊಂಡು ನನಗೆ ಸಿದ್ಧಗಂಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿ. ತಿಳಿದವರು ಹೇಳ್ತಾರೆ, ಮಹಾದಾನಿ ಅಂದ್ರೆ ಕೃಪಣ ಅಂತ. ಚಿಕ್ಕಣ್ಣ, ನೀನು ಮುಂದೆ ಇದ್ದೇ ಇರಬಹುದು. ಹೇಳು, ಮೇಲೆ ಹೇಳು. ಮಹಾಪ್ರಸಾದವಾಯಿತು. ದಯವಿಟ್ಟು ಇದರಲ್ಲಿ ರೋಡವನ್ನ ಒಪ್ಪಿಸಿಕೊಂಡು ನನಗೆ ಇರೋಕೆ ಜಾಗ ಕೊಡಿಸುತ್ತಿ. ನನ್ನ ಕೊನೆಯ ಉಸಿರಿನವರೆಗೂ ಸೇವೆಯನ್ನು ಮಾಡಿಕೊಂಡು ನನ್ನ ಪ್ರಾಣ ಸ್ವಾಮಿ. ದೇಹಿ ಅಂತ ಯಾರೇ ಬಂದ್ರು ಈ ಸಿದ್ಧಗಂಗ ಮಠವನ್ನ ದೂರ ತಳ್ಳ. ನಿಮ್ಮೆಲ್ಲರ ಮೇಲೆ ಸಿದ್ಧಗಂಗ ಹಾಗೂ ನಮ್ಮ ಗುರುಗಳಾಗಿರುವಂತಹ ಉದ್ದಾನಯತಿಯವರ ಆಶೀರ್ವಾದದಿಂದ
ನೀವಿಲ್ಲಿ ಬಂದಿದ್ದೀರಿ ಅಷ್ಟೇ. ಬೇಡ ಅನ್ಲಿಕ್ಕೆ ನಾನು ಯಾರು? ನಾನು ಕೂಡ ಇಲ್ಲಿಗೆ ಬೇಡಿ ಬಂದವನೇ. ಬನ್ನಿ ಹೋಗೋಣ. ಹೀಗೆ ಉದ್ದಾನ ಶ್ರೀಗಳು ಕಾಲವಾದ ಮೇಲೆ ಶ್ರೀ ಶಿವಕುಮಾರ ಸ್ವಾಮಿಗಳು ಮಠದ ಎಲ್ಲಾ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಮೇಲೆ ಅಂದಿನ ಕಾಲಕ್ಕೆ ಅವರು ಕಂಡಂತಹ ಮೊತ್ತವೇ ಅತಿ ದೊಡ್ಡ ಮೊತ್ತವಾಗಿತ್ತು. ಆ ಹಣವೇ ಸಿದ್ಧಗಂಗೆಯ ವಿಸ್ತಾರಕ್ಕೆ ಮೂಲ ಬಂಡವಾಳವಾಗಿತ್ತು. ಸಿದ್ಧಗಂಗಾ ಮಠದ ಏಳಿಗೆಗಾಗಿ ಶ್ರಮಿಸಿದ ಚೇತನ ನಮ್ಮ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು. ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಅನೇಕ ಆದರ್ಶ ವ್ಯಕ್ತಿಗಳ ಆಶಯದಂತೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪಕರಾದ ಶಿಕ್ಷಣ ಪ್ರೇಮಿಗಳು, ದಣಿವರಿಯದ ದಣಿ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಆಶಾ ಕಿರಣರಾದ ಶ್ರೀಯುತ ಮುಪ್ಪಿನಕೆರೆ ಮಂಜುನಾಥ್ ಸರ್ ಅವರು ಕೂಡ ನಿರಂತರ ಜ್ಞಾನಾರ್ಜನೆಯನ್ನು ಶ್ರೀ ವಿದ್ಯಾವಿನಾಯಕ ಹಾಗೂ ಪ್ರಾರ್ಥನಾ ಶಾಲೆಯಲ್ಲಿ ನೀಡುತ್ತಾ ಬರುತ್ತಿದ್ದಾರೆ. ಶ್ರೀಯುತರು ಶೈಕ್ಷಣಿಕ ಕ್ಷೇತ್ರವಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ಇವರ ಸೇವೆ ಅವಿಸ್ಮರಣೀಯವಾಗಿದ್ದು, ಶ್ರೀಯುತರು ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಹಾಗೂ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಇದೇ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಸಿದ ಕೀರ್ತಿಯು ಇವರದ್ದಾಗಿದೆ. ಇವರ ಇಂತಹ ಅನೇಕ ಸೇವೆಗಳನ್ನು ಗುರುತಿಸಿ ಶ್ರೀಯುತರಿಗೆ ವಿದ್ಯಾ ವಿಶಾರದ ರತ್ನ ಪ್ರಶಸ್ತಿ, ಜನನಿ ರತ್ನ ರಾಜ್ಯ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಹಿಂದೂ ಕಾಲೇಜಿನ ಶಿಕ್ಷಕ ರತ್ನ ಪ್ರಶಸ್ತಿ, ಇನ್ನೂ ಇಂತಹ 16 ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ. ಶ್ರೀಯುತರಿಗೆ ಭಗವಂತ ಇನ್ನೂ ಇಂತಹ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನು ಮಾಡಲು ಶಕ್ತಿ, ಸಾಮರ್ಥ್ಯ, ಆಯು, ಆರೋಗ್ಯವನ್ನು ಕರುಣಿಸಲೆಂದು ಈ ವೇದಿಕೆಯ ಮೂಲಕ ಹಾರೈಸುತ್ತೇವೆ. ಜೈ ವಿನಾಯಕ. ಅದ್ಭುತ ನಾಟಕವನ್ನು ಪ್ರದರ್ಶನ ಮಾಡಿದಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ನಾಟಕ ಹೇಗಿತ್ತು ಅಂತೇಳಿ ಮುಂದೆ ಕೂತಿರ್ತಕ್ಕಂತಹ ವಿನಾಯಕ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಹೇಗಿತ್ತು ಅನ್ನೋದನ್ನ ತೋರಿಸ್ಬೇಕು. ಓಕೆ, ವಿನಾಯಕ ಪಟ್ಟಣ ಪಂಚಾಯಿತಿ ಸದಸ್ಯರು ಚಪ್ಪಾಳೆ ತಟ್ಟಿಬಿಟ್ಟು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ.